ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಇವತ್ತಿನ PU ಉಪನ್ಯಾಸಕರ ವಿಭಾಗದಲ್ಲಿ ನಾವು ಕಂಚಿ ಪಲ್ಲವರ ರಾಜಕೀಯ ಇತಿಹಾಸವನ್ನು ಗಮನಿಸೋಣ. ಕಂಚಿ ಪಲ್ಲವರ ರಾಜಕೀಯ ಇತಿಹಾಸ. ಪಲ್ಲವರ ರಾಜಕೀಯ ಇತಿಹಾಸವನ್ನು ಪ್ರಮುಖವಾಗಿ 3 ಭಾಗಗಳಾಗಿ ವಿಂಗಡಿಸಲಾಗಿದೆ. ಅವುಗಳೆಂದರೆ 1. ಪ್ರಾಕೃತ ಶಾಸನಗಳ ಪಲ್ಲವರು, 2. ಸಂಸ್ಕೃತ ಶಾಸನಗಳ ಪಲ್ಲವರು, 3. ಶಿಲಾಶಾಸನಗಳ ಪಲ್ಲವರು. ಮೊದಲನೇದಾಗಿ ಪ್ರಾಕೃತ ಶಾಸನಗಳ ಪಲ್ಲವರು. ಈ ಪ್ರಾಕೃತ ಶಾಸನಗಳ ಪಲ್ಲವರ ಶಾಸನಗಳು ಪ್ರಮುಖವಾಗಿ ಪ್ರಾಕೃತ ಭಾಷೆಯಲ್ಲಿ ದೊರೆತಿರುವುದರಿಂದ ಇವರನ್ನ ಪ್ರಾಕೃತ ಶಾಸನಗಳ ಪಲ್ಲವರು ಎಂದು ಕರೆಯಲಾಗಿದೆ. 3ನೇ ಶತಮಾನದ ಭಾರದ್ವಾಜ ವಂಶಕ್ಕೆ ಸೇರಿದ ಶಿವಸ್ಕಂದ ವರ್ಮನೇ ಪಲ್ಲವ ಸಂತತಿಯ ಸ್ಥಾಪಕನೆಂದು ಹೇಳಲಾಗಿದ್ದು, ಈತನಿಂದ ಆಳ್ವಿಕೆಯು ಆರಂಭವಾಗಿ ಸುಮಾರು 6 ಶತಮಾನದವರೆಗೆ ಮುಂದುವರೆಯಿತು ಎಂದು ಹೇಳಲಾಗಿದೆ. ಇನ್ನು ಗುಂಟೂರು ಜಿಲ್ಲೆಯ ಮಾಯಿಡೋಲು ಹಾಗೂ ಬಳ್ಳಾರಿ ಜಿಲ್ಲೆಯ ಹಿರೇಹಡಗಲಿಯ ಪ್ರಾಕೃತ ಶಾಸನಗಳು ಈ ಶಿವಸ್ಕಂದ ವರ್ಮನ ಇತಿಹಾಸವನ್ನು ತಿಳಿಸಿಕೊಡುತ್ತವೆ. ಪ್ರಾಕೃತ ಶಾಸನಗಳಲ್ಲಿ ಶಿವಸ್ಕಂದ ವರ್ಮನನ್ನು ಸಮರ್ಥ ಅರಸನಾಗಿದ್ದನೆಂದು, ಕಂಚಿಯು ಆತನ ರಾಜಧಾನಿಯಾಗಿತ್ತು ಎಂದು ಹೇಳಲಾಗಿದೆ. ಶಿವಸ್ಕಂದ ವರ್ಮನ ಸಾಮ್ರಾಜ್ಯವು ಉತ್ತರದಲ್ಲಿ ಕೃಷ್ಣಾ ನದಿಯಿಂದ ಹಿಡಿದು ದಕ್ಷಿಣದ ಪೆನ್ನಾರು ನದಿಯವರೆಗೆ ವಿಸ್ತಾರಗೊಂಡಿತು. ವೈದಿಕ ಧರ್ಮದ ಮತಾವಲಂಬಿಯಾದ ಈ ಶಿವಸ್ಕಂದ ವರ್ಮನು ಅಶ್ವಮೇಧ ಯಾಗವನ್ನು ಕೈಗೊಂಡು ಧರ್ಮ ಮಹಾರಾಜ ಎಂಬ ಬಿರುದು ಕೂಡ ಪಡೆದುಕೊಂಡ. ಈ ಶಿವಸ್ಕಂದ ವರ್ಮನ ತಂದೆ ಸಿಂಹವರ್ಮನು ಧರ್ಮಶೀಲನೆಂದು ಹೆಸರಾಗಿದ್ದ. 2ನೇದಾಗಿ ಸಂಸ್ಕೃತ ಶಾಸನಗಳ ಪಲ್ಲವರು. ಈ ಕಾಲದ ಪಲ್ಲವರ ಶಾಸನಗಳು ಪ್ರಮುಖವಾಗಿ ಸಂಸ್ಕೃತ ಭಾಷೆಯಲ್ಲಿ ದೊರೆತಿರುವುದರಿಂದ ಇವರನ್ನ ಸಂಸ್ಕೃತ ಶಾಸನಗಳ ಪಲ್ಲವರು ಎಂದು ಕರೆಯಲಾಗಿದೆ. ಶಿವಸ್ಕಂದ ವರ್ಮನ ನಂತರ ಆತನ ಮಕ್ಕಳಾದ ಬುದ್ಧವರ್ಮ ಹಾಗೂ ಬುದ್ಧಂಕರರು ಆಳ್ವಿಕೆ ನಡೆಸಿದರೆಂದು ಸಂಸ್ಕೃತ ಶಾಸನಗಳಲ್ಲಿ ಉಲ್ಲೇಖಿಸಲಾಗಿದೆ. ಈ ಸಂಸ್ಕೃತ ಶಾಸನಗಳ ಪಲ್ಲವ ಸಂತತಿಯು ಕ್ರಿಸ್ತಶಕ 350ರಿಂದ 550ರವರೆಗೆ ಆಳ್ವಿಕೆ ಮಾಡಿದರೆಂದು ಈ ಸಂಸ್ಕೃತ ಶಾಸನಗಳಲ್ಲಿ ಉಲ್ಲೇಖಿಸಲಾಗಿದೆ. ಈ ಸಂಸ್ಕೃತ ಶಾಸನಗಳ ಹಂತದಲ್ಲಿ ಪ್ರಮುಖವಾಗಿ 16 ಪಲ್ಲವ ಅರಸರು ಆಳ್ವಿಕೆ ಮಾಡಿದರೆಂದು, ಅವರಲ್ಲಿ ಸಿಂಹವರ್ಮ, 1ನೇ ಸ್ಕಂದವರ್ಮ, 2ನೇ ಸ್ಕಂದವರ್ಮ, ವಿಷ್ಣುಗೋಪರು ಪ್ರಮುಖ ಅರಸರಾಗಿದ್ದರೆಂದು ಹೇಳಲಾಗಿದೆ. ಕಂಚಿಯ ವಿಷ್ಣುಗೋಪನು ಸಮುದ್ರಗುಪ್ತನಿಂದ ಸೋಲಲ್ಪಟ್ಟನು ಎಂದು ಅಲಹಾಬಾದ್ ಸ್ತಂಭ ಶಾಸನದಿಂದ ತಿಳಿದು ಬಂದಿದೆ. ಈ ಕಾಲದಲ್ಲಿ ಕಳಬ್ರರು, ಚೋಳರು ಪ್ರಾಬಲ್ಯಕ್ಕೆ ಬಂದಿದ್ದರಿಂದ ಪಲ್ಲವರು ಸುಮಾರು 100 ವರ್ಷಗಳ ಕಾಲ ಅಗೋಚರವಾಗಿದ್ದರೆಂದು ಹೇಳಲಾಗಿದೆ. ಶಿಲಾಶಾಸನಗಳ ಪಲ್ಲವರು. ಶಿಲಾಶಾಸನಗಳ ಸಂತತಿಯ ಆಳ್ವಿಕೆಯು ಸಿಂಹವರ್ಮನ ಮಗನಾದ ಸಿಂಹ ವಿಷ್ಣುವಿನಿಂದ ಆರಂಭವಾಗುತ್ತದೆ. ಈ ಸಿಂಹ ವಿಷ್ಣು ಕ್ರಿಸ್ತಶಕ 575ರಿಂದ ಸುಮಾರು 600ರವರೆಗೆ ಆಳ್ವಿಕೆ ಮಾಡಿದನೆಂದು ಹೇಳಲಾಗಿದ್ದು, ಈ ಸಿಂಹ ವಿಷ್ಣು ಕಳಬ್ರರು, ಚೋಳರು, ಚೇರರು ಮತ್ತು ಪಾಂಡ್ಯ ರಾಜರನ್ನ ಸೋಲಿಸಿ ಸಿಲೋನಿನ ರಾಜನನ್ನ ಸೋಲಿಸಿದನೆಂದು ಹೇಳಲಾಗಿದೆ. ಈ ಸಿಂಹ ವಿಷ್ಣುವಿಗೆ ಅವನಿ ಸಿಂಹ, ಲವಿತಾಂಕುರ, ಶತ್ರುಮಲ ಎಂಬ ನಾನಾ ಬಿರುದುಗಳಿದ್ದವು. ಈ ಸಿಂಹ ವಿಷ್ಣುವು ವೈಷ್ಣವ ಮತೀಯನಾಗಿದ್ದು, ಈತನ ಮತ್ತು ಈತನ ರಾಣಿಯರ ಚಿತ್ರಗಳು ಬಾಹುಬಲಿಪುರದ ಗುಹೆಯೊಂದರಲ್ಲಿ ದೊರೆತಿವೆ. ಈ ಸಿಂಹ ವಿಷ್ಣು ಕಿರಾತಾರ್ಜನೀಯ ಕೃತನಾದ ಭಾರವಿಯ ಪೋಷಕನಾಗಿದ್ದು, ಈತನ ರಾಜ್ಯವು ಕಾವೇರಿ ನದಿಯವರೆಗೆ ವಿಸ್ತಾರಗೊಂಡಿತು ಎಂದು ಹೇಳಲಾಗಿದೆ. ಸಿಂಹ ವಿಷ್ಣುವಿನ ಮರಣದ ನಂತರ ಆತನ ಮಗನಾದ 1ನೇ ಮಹೇಂದ್ರವರ್ಮ ಅಧಿಕಾರಕ್ಕೆ ಬಂದ.